ಬಿಗ್ ಬಾಸ್ ಒಂದು ಸೀಸನ್ 11 ಅಲ್ಲಿ ನಿಮ್ಮ ಈ ಜರ್ನಿಯಲ್ಲಿ ತುಂಬಾ ಇಷ್ಟಪಟ್ಟು ಆಡಿರುವಂತಹ ಗೇಮ್ ಯಾವುದು ಅಂತ? ಕ್ಯಾಪ್ಟನ್ಸಿ ಟಾಸ್ಕ್, ನನ್ನ ಕ್ಯಾಪ್ಟನ್ಸಿ ಟಾಸ್ಕ್. ಓಕೆ, ಇನ್ನೊಂದ್ಸಲ ಏನಾದ್ರು ಕ್ಯಾಪ್ಟನ್ಸಿ ಸಿಕ್ಕಿದ್ರೆ ಇನ್ ಕೇಸ್ ಇರೋಂತ ಒಂದಷ್ಟು ಡೇಸ್ ಅಲ್ಲಿ ಏನೆಲ್ಲ ಚೇಂಜಸ್ ತರಬೇಕು ಅಂತಿದ್ರಿ ಅಂತ? ಐ ವುಡ್ ಹವ್ ಬೀನ್ ಮೀ. ನನ್ನನ್ನು ನೋಡಿದ್ರೆ ನನ್ನಲ್ಲಿ ಚೇಂಜಸ್ಸೇ ಇರಲಿಲ್ಲ. ನಾನು ಡೇ ಒನ್ ಇಂದ ಕಡೆಯವರೆಗೂ ನಾನು ಒಂದೇ ಇದ್ದೆ. ಅಲ್ಲ ಅಲ್ಲ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಮನೆ ಅದು ಐ ವುಡ್ ಹವ್ ಬೀನ್. ನಾನು ಅವತ್ತಿನ ದಿವಸ ಏನು ಮಾಡಿದ್ದೆ, ಅದ್ರ ನೆಕ್ಸ್ಟ್ ಕ್ಯಾಪ್ಟನ್ಸಿನು ನನ್ನ ಕ್ಯಾಪ್ಟನ್ಸಿ ವಾರ ನನಗೆ ತುಂಬ ಇಷ್ಟ ಆಗಿತ್ತು. ಟೀಮ್ ಕ್ಯಾಪ್ಟನ್ ಆಗಿ ನಾನು ಸೋತಿದ್ದೆ, ಬಟ್ ಕ್ಯಾಪ್ಟನ್ ಆಗಿ ನಾನು ಏನೇನೆಲ್ಲ ಮಾಡಿದೆ ನನಗೆ ತುಂಬ ಇಷ್ಟ ಆಗಿತ್ತು. ಪನಿಷ್ಮೆಂಟ್ಸ್ ಕೊಟ್ಟಂತ ರೀತಿ ನಿಭಾಯಿಸಿದ್ದು, ಅಲ್ಲಿ ಡಿಸಿಷನ್ಸ್ ಬಗ್ಗೆನೂ ಅಷ್ಟೇ ಯಾವುದೇ ರಿಗ್ರೆಟ್ಸ್ ಇರಲಿಲ್ಲ. ಸೊ ಅದನ್ನೇ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಿಭಾಯಿಸ್ತಾ ಇದ್ದೆ. ಚೇಂಜಸ್ ಯಾವುದು ಸದ್ಯಕ್ಕೆ ಗೊತ್ತಿಲ್ಲ. ಅಲ್ಲೇ ಸಿಚುವೇಶನ್ ಏನಿರ್ತಿತ್ತು ಹಾಗೆ ಮಾಡ್ತಿದ್ದೆ ಅನ್ಸುತ್ತೆ. ಬಿಗ್ ಬಾಸ್ ಸೀಸನ್ 11 ಅಲ್ಲಿ ತುಂಬಾ ಬೆಸ್ಟ್ ಕಂಟೆಸ್ಟೆಂಟ್ ಯಾರು, ಹಾಗೇನೆ ವರಸ್ಟ್ ಕಂಟೆಸ್ಟೆಂಟ್ ಯಾರು ನಿಮ್ಮ ಪ್ರಕಾರ? ಓಕೆ, ಬೆಸ್ಟ್ ಹನುಮು, ವರ್ಸ್ಟ್ ಹೆಂಗಪ್ಪ ಹೇಳೋದು, ವರ್ಸ್ಟ್ ಕಂಟೆಸ್ಟೆಂಟ್ ಅಂತ ಯಾರು ಇಲ್ಲ. ವರ್ಸ್ಟ್ನ ಒಳಗೆ ಹಾಕೋದಿಲ್ಲ ನೀವು ಹಂಗೆ ನೋಡಿದ್ರೆ. ಎಲ್ಲರೂ ದೇ ಫಿಟ್ ಟು ಬಿ ದ ಕಂಟೆಸ್ಟೆಂಟ್ಸ್ ಅಂತ ಅನ್ಸುತ್ತೆ. ವರ್ಸ್ಟ್ ಅಂತ ಯಾರೂ ಇಲ್ಲ, ನಾಟ್ ಎಟ್ ದಿಸ್ ಪಾಯಿಂಟ್. ನಾನು ಈ ಥರ ಟಾಸ್ಕ್ ಎಲ್ಲ ಒಳಗಡೆ ಮುಗಿಸ್ ಬಂದಿದ್ದೀನಿ. ನೀವು ಈ ಪ್ರಶ್ನೆ ಕೇಳಬಾರ್ದು. ಅಟ್ಲೀಸ್ಟ್ ನಾವು ಅನ್ಸುತ್ತಲ್ಲ, ಒಂದು ಯಾಕಂದ್ರೆ 110 ಡೇಸ್ ಜಾಸ್ತಿನೇ ಬಂದಿದ್ದೀರಾ ನೀವು. 110 or 15 ಏನೋ ಬಂದಿದ್ದೀರಾ. ಸೊ ಅದರಲ್ಲಿ ನಿಮ್ಗೆ ಒಂದ್ಸಲ ಆದ್ರೂ ಅನ್ಸಿರುತ್ತಲ್ಲ ಅಂತ? ವರ್ಸ್ಟ್ ಅಂತ ಅನ್ಸಿಲ್ಲ. ಕಂಪೇರ್ ಮಾಡ್ತಾ ಹೋದಾಗ ಆ ವಾರಕ್ಕೆ ಲೀಸ್ಟ್ ಯಾರಿದ್ದಿದ್ರು ಅಂತ ನಾವು ಕಳಪೆ ಅದು ಇದು ಕೊಟ್ಕೊಂಡ್ ಬಂದಿದ್ದೀವಿ. ಆನ್ ದ ಹೋಲ್ ನೋಡಿದಾಗ ವರ್ಸ್ಟ್ ಯಾರು ಅನ್ಸಿಲ್ಲ ನನಗೆ. ಬಿಗ್ ಬಾಸ್ ಮನೆಯಲ್ಲಿ ಯಾರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ? ಯಾವ ರೀತಿ ಕೇಳ್ತಾ ಇದ್ದಾರೆ? ಯಾರು ಗೆಲ್ಬಹುದು ಅನ್ನೋ ತರನ ಅಥವಾ ಸ್ಟ್ರಾಂಗ್? ಅಲ್ಲ, ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಅಂತನಾ? ಯಾವ ತರ ಕೇಳ್ತಾ ಇದ್ದಾರೆ? ಎಲ್ಲರೂ ಸ್ಟ್ರಾಂಗ್. ಈಗ ಟಾಪ್ 6 ಸ್ಟ್ರಾಂಗ್ ಅಂತಾನೆ ತಗೋಬೇಕು ನಾವು. ಟಾಪ್ 8 ಅಥವಾ ನಂಗೆ ಟಾಪ್ 10 ಇದ್ದಾಗ್ಲೇನೆ ತಲೆ ಕೆಟ್ಟೋಗಿತ್ತಪ್ಪ, ಎಲ್ಲರೂ ಒಬ್ರೊಬ್ರು ಒಂದೊಂದ್ ತರ ಇದಾರೆ ಅಂತ. ಎಲ್ಲರೂ ಸ್ಟ್ರಾಂಗ್. ಈಗ ನೀವು ಯಾವ ಪರ್ಸೆಪ್ಷನ್ ಅಲ್ಲಿ ಕೇಳ್ತಿದ್ದೀರಾ? ಅಲ್ಲ, ನಿಮ್ಗಾಗಿರ್ಬೋದು, ನಿಮ್ಗೆ ತುಂಬಾ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂತ ಅನ್ಸಿರುವಂತದ್ದು ಯಾರು? ನಾನು ಇದೊಂದು ವ್ಯಕ್ತಿತ್ವದ ಆಟ ಅಂತ ನೋಡ್ತಿರೋದ್ರಿಂದ ಹನುಮು ಇಸ್ ದ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್. ಓಕೆ, ಈಗಿರುವಂತಹ ಟಾಪ್ 6 ಅಲ್ಲಿ ಸೊ ಯಾರು ಗೆಲ್ಲಬೇಕು, ಯಾಕೆ? ಹನುಮು ಗೆಲ್ಬೇಕು. ಇದು ವ್ಯಕ್ತಿತ್ವದ ಆಟ. ಒಂದೊಳ್ಳೆ ವ್ಯಕ್ತಿತ್ವ ಗೆಲ್ಬೇಕು. ಸೊ ನಿಜವಾಗ್ಲೂ ತ್ರಿವಿಕ್ರಮ್ ಅವರು ಭವ್ಯ ಪ್ರಪೋಸ್ ಮಾಡಿದ್ರ? ನಂಗೆ ಗೊತ್ತಿಲ್ಲ. ಅದು ಏನೋ ಆ ವಿಡಿಯೋಗಳು ನೋಡ್ಬೇಕು. ನಾನು ಇನ್ನ ಸರಿ ನೋಡಿಲ್ಲ ಅಲ್ಲಿ ಏನ್ ಕಾನ್ವರ್ಸೇಷನ್ ಆಗಿದೆ ಅಂತ. ಹಂಗೆ ಹೇಳಿದ್ರು ಅಂತ ಇವ್ರು ನೋಡಿದವ್ರು ಬಂದು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ. ಸೊ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ, ಹನುಮಂತು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾ ಇದ್ರಿ ನೀವು ಸಹ. ಈಗ ತಾನೇ ಹೇಳ್ತಾ ಇದ್ರಿ ಹನುಮಂತು ಗೆಲ್ಬೇಕು ಅಂತ. ಯಾಕೆ ಗೆಲ್ಬೇಕು ಹನುಮಂತುನೇ ಅಂತ? ಸೊ ಹನುಮಂತು ಯಾಕೆ ಗೆಲ್ಬೇಕು ಅನ್ನೋದಾದ್ರೆ, ತುಂಬ ಸಿಂಪಲ್ ಆಗಿ ಆಟ ಆಡಿದ್ದಾನೆ, ತುಂಬ ನೀಟಾಗಿ ಆಟ ಆಡಿದ್ದಾನೆ. ಇನ್ನು ಯಾರನ್ನು ಸೋಲಿಸ್ಬೇಕು ಅನ್ನೋದು ಅವನ ತಲೆಯಲ್ಲಿ ಇರೋದಿಲ್ಲ. ತಾನು ಚೆನ್ನಾಗಿ ಆಡಬೇಕು. ಆ ಚೆನ್ನಾಗಿ ಆಡಬೇಕು ಅನ್ನೋದನ್ನೇ ಅವನಿಗೆ ಮೇ ಬಿ ಅವನನ್ನ ಗೆಲುವಿನ ಕಡೆ ಕರ್ಕೊಂಡು ಹೋಗ್ತಿದೆ. ಆ್ಯಂಡ್ ಆ ಇನೋಸೆನ್ಸ್ ಇರ್ಬೋದು, ಆ ಇನೋಸೆನ್ಸ್ ಜೊತೆ ಇರುವಂಥ ಬುದ್ಧಿವಂತಿಕೆ ಇರಬಹುದು. ಈಗಿನ ಆಟ ಆಡ್ತಿಲ್ವಾ ಹನುಮು? ಇಲ್ಲ, ಆಟ ಆಡ್ತಿದ್ದಾನೆ, ಬಟ್ ಚಂದ ಆಡ್ತಿದ್ದಾನೆ. ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಬೇರೆಯವ್ರು ಅವ್ರವ್ರದ್ದೇ ರೀತಿಲಿ ಆಡ್ತಿದ್ದಾರೆ. ಬಟ್ ಅಲ್ಲೂ ನಾವೆಲ್ಲೋ ಒಂದಷ್ಟು ನೆಗೆಟಿವ್ಸ್ ಹುಡುಕಬಹುದು, ಆ ಥರ ಇದೆ. ಬಟ್ ಹನುಮು ಅಂತ ನೋಡಿದಾಗ ಮೇ ಬಿ ನನ್ನ ಕಣ್ಣಿಗೆ ಕಾಣಿಸ್ತಿಲ್ವಾ ಏನೋ ಗೊತ್ತಿಲ್ಲ, ಬಟ್ ಚಂದ ಆಡ್ತಿದ್ದಾನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.